ಡಿಕೆ ಶಿವಕುಮಾರ್ ಕಡೆಯಿಂದ ಮಹತ್ವದ ಯೋಜನೆಯನ್ನ ಘೋಷಣೆ ಮಾಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವಾಗಲ್ಲ 100 ದಿನ ಆದ ನಂತರ ಡಿಕೆ ಶಿವಕುಮಾರ್ ಅವರ ಆಡಳಿತದ ಅವಧಿ 100 ದಿನ ಪೂರೈಕೆ ಆದ ಮೇಲೆ ಈ ರೀತಿಯ ಪ್ಲಾನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಬೃಹತ್ ಅಭಿವೃದ್ಧಿ ಯೋಜನೆಗೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಆಡಳಿತದ 100ನೇ ದಿನಕ್ಕೆ ಹೊಸ ಯೋಜನೆಗಳ ಪ್ಯಾಕೇಜ್ ಬಿಡುಗಡೆ ಆಗುತ್ತೆ. 20,000 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಪ್ಯಾಕೇಜ್ ಘೋಷಣೆ ಮಾಡಲಿದ್ದಾರೆ. ಪ್ಯಾಕೇಜ್ ಅಲ್ಲಿ ಆರೋಗ್ಯ, ಶಿಕ್ಷಣ, ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅನ್ನೋದು ಇದೆಲ್ಲವೂ ಕೂಡ ಪ್ಲಾನ್ ನಡೀತಾ ಇದೆ. ಶೀಘ್ರದಲ್ಲೇ 25ರಿಂದ 30 ಹೊಸ ಯೋಜನೆಗಳ ನೀಲನಕ್ಷೆಯನ್ನ ಘೋಷಣೆ ಮಾಡ್ತಾರೆ. ಕ್ಷೀರ ಆಗಿರಬಹುದು, ಮಾಂಸ ಉತ್ಪಾದನೆಯನ್ನ ಹೆಚ್ಚಿಸಲು ಪ್ರೋಟೀನ್ ಮಿಷನ್ ಜಾರಿ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿ 100 ದಿನ ಪೂರೈಕೆ ಆದ ನಂತರ 100ನೇ ದಿನಕ್ಕೆ ಈ ರೀತಿಯ ಘೋಷಣೆಯನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಡಿಕೆಶಿ ಹೊಸ ಪ್ಯಾಕೇಜ್ ಅಲ್ಲಿ ಅನ್ನದಾತರಿಗೆ ಭರ್ಜರಿ ಆಗಿರುವಂತ ಗುಡ್ ನ್ಯೂಸ್ ಸಿಗುತ್ತೆ. ಕೃಷಿ ತ್ಯಾಜ್ಯದಿಂದ ಪಶು ಆಹಾರ ಉತ್ಪಾದನೆಗೆ ಒತ್ತು ನೀಡಲಾಗುತ್ತೆ. ಇನ್ನು ರೈತರಿಗೆ ಬೆಳೆ ಬೆಳೆಯಲು ಡ್ರೋನ್ ಆಗಿರಬಹುದು, ಎಐ ತಂತ್ರಜ್ಞಾನದ ಮುಖಾಂತರ ನೆರವು ನೀಡಬೇಕು ಅನ್ನೋದು. ಅದಾದ ನಂತರ ಬೆಳೆಗಳ ಯೋಜನೆಗೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ತರಬೇಕು ಅನ್ನೋದು, ಅದನ್ನು ಪರಿಚಯ ಮಾಡಬೇಕು ಅಂತ 50 ಕೋಟಿ ವೆಚ್ಚದಲ್ಲಿ ಅಗ್ರಿಟೆಕ್ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋದು. ನಗರೋತ್ಥಾನ ಯೋಜನೆಗಳಿಗೆ ಈ ರೀತಿಯ ಹೊಸ ರೂಪ ಸಿಗತ್ತೆ. ಗ್ರಾಮೀಣ ಮತ್ತು ನಗರ ಸಂಪರ್ಕ ರಸ್ತೆಗಳ ನವೀಕರಣಕ್ಕೆ ಜಾಸ್ತಿ ಒತ್ತು ನೀಡಲಾಗುತ್ತೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ CSR ನಿಧಿ ಹಣ ಬಳಕೆ ಮಾಡಬೇಕು ಅನ್ನೋದು. NRIಗಳ ಕುಂದುಕೊರತೆಯನ್ನು ಆಲಿಸಲು ಸಹಾಯ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥ, ಅಂದ್ರೆ ಇದೆಲ್ಲವೂ ಪ್ಲಾನ್ ಈಗಲ್ಲ, ಡಿಕೆ ಶಿವಕುಮಾರ್ ಅವರ ಆಡಳಿತದ ಅವಧಿ ಏನಿರುತ್ತಲ್ಲ 100 ದಿನ ಪೂರೈಕೆ ಆದ ನಂತರ ಬಹುಶಃ ಇದೆಲ್ಲವನ್ನ ಜಾರಿಗೆ ತರುವಂತ ಸಾಧ್ಯತೆ ಇರುತ್ತೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವ, 100ನೇ ದಿನಕ್ಕೆ ಈ ರೀತಿಯ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಅನ್ನುವಂಥ ಪ್ಲಾನು ಇದೆಲ್ಲವೂ ಸಾಧ್ಯ ಆಗತ್ತಾ ಗ್ಯಾರಂಟಿಯ ಮಧ್ಯದಲ್ಲಿ? ಮುಖ್ಯವಾಗಿ ಈ 100ನೇ ದಿನಕ್ಕೆ ಡಿಕೆ ಶಿವಕುಮಾರ್ ಅವರು ಈಗ ಗ್ಯಾರಂಟಿಯನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸೊ ಅದರಿಂದ ಉಳಿಯುವಂತ ಹಣ ಏನಿದೆ ಅದನ್ನ ಹೊಸ ಯೋಜನೆಗಳಿಗೆ ನೀಡಬೇಕು ಅನ್ನುವಂತ ಒಂದು ಉದ್ದೇಶದಲ್ಲಿ ಈ ರೀತಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ 100 ದಿನ ಪೂರೈಸ್ತಾ ಇದ್ದ ಹಾಗೆ ಪ್ರಮುಖವಾಗಿ ಹಲವು ಯೋಜನೆಗಳನ್ನ ಕೈಗೊಂಡಿದ್ದಾರೆ. ರೈತರಿಗೆ ಮತ್ತೆ ಶಿಕ್ಷೆ, ಅವರು ಪ್ರತಿ ಬಾರಿ ಕೂಡ ಮಾತನಾಡುವಾಗ ನಾನು ಆರೋಗ್ಯ, ಶಿಕ್ಷಣ ಹಾಗೆ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಸುಮಾರು 25ರಿಂದ 30 ಯೋಜನೆಗಳ ನೀಲನಕ್ಷೆಯನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಮುಖ್ಯವಾಗಿ ರೈತರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಕೃಷಿ ತ್ಯಾಜ್ಯದಿಂದ ಬರುವಂತ ಇದರಲ್ಲಿ ಪಶು ಆಹಾರವನ್ನು ಉತ್ಪಾದನೆ ಮಾಡುವಂತದ್ದು, ಈ ಹೈನುಗಾರಿಕೆ ಮಾಡೋರಿಗಿರ್ಬೋದು, ಇವರಿಗೆ ಈ ಪಶು ಆಹಾರದ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಕೃಷಿ ತ್ಯಾಜ್ಯದಿಂದ ಉತ್ಪಾದನೆ ಮಾಡಬೇಕೆ ಒತ್ತನ್ನು ಕೂಡ ನೀಡ್ತಾರೆ. ಆನಂತರ ಬೆಳೆ ಬೆಳೆಯಲು ಡ್ರೋನ್ ಅನ್ನ ಯೂಸ್ ಮಾಡ್ಕೊಳ್ಳೋದು, ಔಷಧಿ ಸಿಂಪಡಣೆಗೆ ಡ್ರೋನ್ ವ್ಯವಸ್ಥೆ, ಅದಕ್ಕೆ ಸಬ್ಸಿಡಿ ನೀಡೋದಿರ್ಬೋದು. ಹಾಗೆ ಈ AI ತಂತ್ರಜ್ಞಾನವನ್ನ ಬಳಸ್ಕೊಂಡು ಮಣ್ಣಿನ ಗುಣಮಟ್ಟತೆ ಇರ್ಬೋದು, ಬೆಳೆಗಳಿಗೆ ಬಂದಂತಹ ರೋಗ ಯಾವುದು, ಅದಕ್ಕೆ ರೈತರು AI ಅನ್ನ ಬಳಸ್ಕೊಂಡು ಅದಕ್ಕೆ ಯಾವ ರೀತಿ ಪರಿಹಾರವನ್ನ ಕಂಡ್ಕೊಳ್ಬಹುದು ಎನ್ನುವಂತ ರೀತಿಯಲ್ಲಿ ಹೈಟೆಕ್ ಆಗಿ ಬದಲಾವಣೆಗಳನ್ನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ. ಅಲ್ಲದೆ ಈ ನಗರೋತ್ಥಾನ ಯೋಜನೆಗಳಿಗೂ ಕೂಡ ಹೊಸ ರೂಪವನ್ನ ಕೊಡ್ತಾರೆ. ಗ್ರಾಮೀಣ ಮತ್ತೆ ನಗರ ಭಾಗದಲ್ಲಿ ರಸ್ತೆಗಳನ್ನ ನವೀಕರಣ ಮಾಡಬೇಕು, ಅಲ್ಲಿ ರಸ್ತೆ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಒಂದು ಯೋಜನೆ ಇದು. ಇನ್ನು ಶಾಲೆಗಳ ವಿಚಾರಕ್ಕೆ CSR ನಿಧಿಯನ್ನ ಬಳಕೆ ಮಾಡಿಕೊಂಡು ಆ ಶಾಲೆಗಳನ್ನ ಹೈಟೆಕ್ ಆಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಚಿಂತನೆಯನ್ನ ನಡೆಸಿದ್ದಾರೆ. ಇದು 100 ದಿನದಲ್ಲಿ ಈ ಪ್ರಮುಖ ಯೋಜನೆಗಳನ್ನ ಇವರು ಕಂಪ್ಲೀಟ್ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಧ್ರುವ, ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಶಾಸಕರೇ ಕಂಪ್ಲೇಂಟ್ ಮಾಡಿರೋ ರೀತಿ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅದರ ಮಧ್ಯೆ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಮಧ್ಯೆ ಈ ರೀತಿಯ ಬೆಳವಣಿಗೆ ಆದರೆ ಎಲ್ಲಿಂದ ದುಡ್ಡು ತರ್ತಾರೆ? ಅಂದರೆ ಇದೆಲ್ಲವೂ ಕೂಡ ಸುಮ್ಮನೆ ಘೋಷಣೆಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಅನ್ನೋದು. ಯಾಕಂದರೆ ಮುಂದೆ ಇರೋದು 1.5 ವರ್ಷಗಳ ಅವಧಿ ಅಷ್ಟೇ. ಹೇಗೋ ಘೋಷಣೆ ಮಾಡ್ಕೊಂಡು ಅದನ್ನು ತಳ್ಳಿಬಿಡೋಣ ಅನ್ನುವಂಥ ಲೆಕ್ಕಾಚಾರ ಇದೆಯಾ ಹೇಗೆ? ಇಲ್ಲ ಹೇಮಕುಮಾರ್, ಈಗ ಸರ್ಕಾರದ ಲೆಕ್ಕಾಚಾರ ಇರುವಂತಹದ್ದು ಅಭಿವೃದ್ಧಿಯನ್ನ ಜಾಸ್ತಿ ಮಾಡ್ಬೇಕು ಅಂತ. ಈ ಗ್ಯಾರಂಟಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅದು ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಗೊತ್ತು. ಸೊ ಗ್ಯಾರಂಟಿಯನ್ನ ಇಟ್ಕೊಂಡು ಮುಂದೆ ಹೋದ್ರೆ ಜನರ ಎದುರು ವಿರೋಧವನ್ನ ವ್ಯಕ್ತಪಡಿಸಬೇಕಾಗುತ್ತೆ, ವಿರೋಧ ವ್ಯಕ್ತಪಡಿಸ್ತಾರೆ. ಆಮೇಲೆ
ವೋಟ್ ಬ್ಯಾಂಕ್ ಕೈ ತಪ್ಪಿ ಹೋಗುತ್ತೆ, ವೋಟ್ ಬೀಳದೆ ಇರುವಂತಹ ಸಾಧ್ಯತೆಗಳು ಇರ್ತಾವೆ. ಈ ಒಂದು ನಿಟ್ಟಿನಲ್ಲಿಯೇ ಈ ಯೋಜನೆಗಳ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಭಾರತ್ ಜೋಡೋ ಅಂತ ಒಂದು ಯುವಕರ ಸಂಘ ಮಾಡ್ಬೇಕು ಅಂತ ಒಂದು ನಿರ್ಧಾರವನ್ನ ಮಾಡಿದ್ರು. ಮತ್ತೆ ವಿದ್ಯಾರ್ಥಿಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಪಾಸ್ಗಳನ್ನ ಅವರಿಗೆ ವ್ಯವಸ್ಥೆ ಮಾಡಿದ್ರು. ಆದ್ರೆ ಈಗ ಹೊಸದಾಗಿ ಗ್ರಾಮೀಣ ಭಾಗನೇ ಇಲ್ಲಿ ಫೋಕಸ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಎಲ್ಲಾ ಕ್ಷೇತ್ರವಾರು ಇದನ್ನ ವಿಂಗಡಣೆ ಕೂಡ ಮಾಡ್ತಾರೆ. ಶಾಸಕರಿಗೆ ಇದರಿಂದ ಅನುದಾನ ಕೂಡ ಘೋಷಣೆ ಆಗ್ತಾ ಹೋಗುತ್ತೆ. ಒಂದು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡುವುದಿರ್ಬೋದು, ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಗರೋತ್ಥಾನ ಯೋಜನೆ ಅನ್ನುವಂತ ಒಂದು ಹೊಸ ಕಲ್ಪನೆಯನ್ನ ತೆಗೆದುಕೊಂಡಿದ್ದಾರೆ. ಇನ್ನು CSR ನಿಧಿಯನ್ನ ಬಳಸ್ಕೊಂಡು ಗ್ರಾಮೀಣ ಭಾಗದ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದಿರ್ಬೋದು. ಆ ನಂತರ ಇನ್ನು ಈ ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನ ನೀಡುವಂತದ್ದು, ಮಾಂಸ ಉತ್ಪಾದನೆ, ಅದಾದ ನಂತರ ಅನ್ನದಾತ ರೈತರಿಗೆ ಬೆಳೆ ಬೆಳೆಯಲು ಒಂದು ವ್ಯವಸ್ಥೆ, ಹೈಟೆಕ್ ಡ್ರೋನ್ ಮತ್ತೆ AI ತಂತ್ರಜ್ಞಾನವನ್ನ ನೆರವು ಮಾಡಿಕೊಳ್ಳೋದು, ಹೀಗೆ ಸುಮಾರು 20,000 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಪ್ಯಾಕೇಜ್ ಅನ್ನ ಈಗ DK ಶಿವಕುಮಾರ್ ಅವರು ಹಾಕೊಂಡಿರುವಂತದ್ದು. ಇದನ್ನ 100ನೇ ದಿನಕ್ಕೆ ಈ ಯೋಜನೆ ಪ್ಯಾಕೇಜ್ ಅನ್ನ ಬಿಡುಗಡೆ ಇನ್ನೊಂದು ವಿಚಾರ ಏನು ಅಂದ್ರೆ, ಇದೆಲ್ಲ ಮೂಲ ಸೌಕರ್ಯದ ಪ್ಲಾನಿಂಗ್ ನೋಡ್ತಾ ಇದ್ರೆ 2028ಕ್ಕೆ ಏನಾದ್ರು ಟಾರ್ಗೆಟ್ ಇದೆಯಾ? ನಿಜವಾಗ್ಲೂ ಇದು ಟಾರ್ಗೆಟ್ 2028 ಅನ್ನುವಂತ ನಿಟ್ಟಿನಲ್ಲೇ ಈ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿರೋದು. ಈಗ 100 ದಿನ ಅದಕ್ಕೂ ಈ ಪ್ಯಾಕೇಜ್ ಯೋಜನೆಯನ್ನ ಘೋಷಣೆ ಮಾಡ್ತಾರೆ ಹೊರತು ಕಾರ್ಯಗಳು ಅಲ್ಲಿಂದ ಆರಂಭ ಆಗ್ಲಿಕ್ಕೆ ಶುರುವಾಗುತ್ತೆ. ಆ ನಂತರ ಮುಂದಿನ 2 ವರ್ಷ ಇದಾವ್ ನೋಡಿ. DK ಶಿವಕುಮಾರ್ ಅವರು CM ಆಗಿರುವಂತ ಸಂದರ್ಭದಲ್ಲಿ ಅಧಿಕಾರದ ಒಂದು ನಿಟ್ಟಿನಲ್ಲಿ ಯಾವುದೇ ತರಹದ ಹಿನ್ನಡೆ ಆಗ್ಬಾರ್ದು ಸರ್ಕಾರಕ್ಕೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಜನರಿಂದ ಆಕ್ರೋಶಗಳು ವ್ಯಕ್ತ ಆದ್ರೆ, ಅಸಮಾಧಾನ ವ್ಯಕ್ತವಾದ್ರೆ ಜನರು ವೋಟ್ ಹಾಕ್ದೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಬಹುದು. ಹೀಗಾಗಿ 2028ರ ಚುನಾವಣೆಯಲ್ಲಿ ಗೆಲ್ಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಇಳಿಸಿರುವಂತ ಒಂದು ಹಿನ್ನಡೆ ಅದರಲ್ಲಿ ಒಂದ್ ಕಡೆ ಇದ್ರೆ, ಈಗ ಮತ್ತೆ DK ಶಿವಕುಮಾರ್ ಅವರು ಬಂದ ನಂತರ ಈಗ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಸೊ ಅದು ಅವರಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿದೆ. ಅದನ್ನ ಈ ಮರೆಮಾಚಬೇಕು ಅಂತ ಹೇಳಿದ್ರೆ ಈಗ ಅಭಿವೃದ್ಧಿ ಕಾರ್ಯದ ಮೂಲಕವೇ ಗೆಲ್ಬೇಕು ಅನ್ನುವಂಥದ್ದು ಮನಗಂಡಿದ್ದಾರೆ. ಸೊ ಹಾಗಾಗಿ 3 ವರ್ಷದಿಂದ ಕುಂಠಿತಗೊಂಡಿರುವಂತಹ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನ ನೀಡಬೇಕು, ಶಾಸಕರಿಗೆ ಹೆಚ್ಚಿನ ಅನುದಾನವನ್ನ ನೀಡಬೇಕು, ಶಾಸಕರ ಥ್ರೂ ಇದನ್ನ ಇವರು ಈ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಮುಖ್ಯವಾಗಿ ಈ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯಗಳನ್ನ ಕಲ್ಪಿಸಬೇಕು ಅನ್ನೋದು DK ಶಿವಕುಮಾರ್ ಅವರ ಪ್ಲಾನ್. ಇದು 2028ರ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಮುಂದಿನ 2 ವರ್ಷಗಳ ಕಾಲ ಈ ಅಭಿವೃದ್ಧಿ ಯೋಜನೆಗಳು ನಿರಂತರವಾಗಿ ಸಾಗ್ತಾ ಹೋಗುತ್ತೆ. ಹೀಗಾಗಿ 20,000 ಕೋಟಿ ರೂಪಾಯಿಯನ್ನ ಕೂಡ ಘೋಷಣೆ ಮಾಡ್ತಾರೆ. ಅದನ್ನ ಬಜೆಟ್ ಅಲ್ಲಿ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.